ಮಾಡಕ್ಕೆ ಅವರೇ ಈ ಷಡ್ಯಂತರ ಮಾಡಿ ಹಗರಣಗಳನ್ನ ಬಯಲಿಗೆ ಎಳೆದಿದಾರ ಅಂತ ಹೇಳಿದಾರೆ. ಅದಕ್ಕಿಂತಲೂ ಹೆಚ್ಚಿಗೆ ನಾನೇನು ಹೇಳಲಿಕ್ಕೆ ಬಯಸುದಿಲ್ಲ. ಎಸ್ ಸರ್, ಥ್ಯಾಂಕ್ ಯು. ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಗೋವಿಂದ ಕಾರಜೋಳ ಅವರು, MP, ಮಾಜಿ ಉಪಮುಖ್ಯಮಂತ್ರಿ, ಮಾಜಿ ಸಚಿವರು. ಈಗ ಥ್ಯಾಂಕ್ ಯು ಸರ್. ನಮ್ಮದು CM ನಿವಾಸ ಕಾವೇರಿ, ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬಹುಶಃ ನಾನೊಂದು ಮಾತು ಹೇಳ್ತಾ ಇದ್ದೆ, ಬಹುಶಃ ಇದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅವರು. 7ನೇ ವೇತನ ಆಯೋಗದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ಏನು ಮಾತಾಡ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ, ಪ್ಯಾಲೇಸ್ ಗ್ರೌಂಡ್ ಅದಾಗಿರೋದು ಕಾರ್ಯಕ್ರಮ. ಓಕೆ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬಹುಶಃ ನಮ್ಮ ಟೀಮಲ್ಲಿದೆ. ಅವರನ್ನ ಮಾತಾಡಿಸುವಂಥ ಪ್ರಯತ್ನಗಳು ಆಗೇ ಆಗತ್ತೆ. ಭಾಷಣದಲ್ಲಿ ಏನು ಹೇಳ್ತಾರೆ ಅಂತ ನಾನು ಒಂದು ಮಾತು ಹೇಳಿದೆ ನಿಮ್ಗೆ. ಯಾವಾಗ ಯಾವುದಾದ್ರೂ ಆತಂಕಗಳು ಬಂದಾಗ, ದುಗುಡಗಳು ಬಂದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಎಲ್ಲ ಕಾರ್ಯಕ್ರಮಗಳನ್ನ ಕ್ಯಾನ್ಸಲ್ ಮಾಡಿ ಮನೆಯಲ್ಲಿ ಕೂತು ಫುಲ್ ಟೆನ್ಷನ್ ಅಲ್ಲಿ ಇರ್ತೀವಿ. ಬಾಡಿ ಲ್ಯಾಂಗ್ವೇಜ್ ಮ್ಯಾಟರ್ಸ್. ಈಗ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಅವ್ರು ಒಂದು ವೇಳೆ ಅವರು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆಗಿದ್ರೆ ದ ಬೆಸ್ಟ್ ಮೂವ್ ನನ್ನ ಪ್ರಕಾರ. ನಾನು ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ಸಂದೇಶ, ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ಸಂದೇಶ ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ಮೀಟಿಂಗ್ ಅಲ್ಲಿ ಏನ್ ಮಾತಾಡ್ತಾರೆ ಅಂತ ಎಲ್ಲರಿಗೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಅವರು 7ನೇ ವೇತನ ಆಯೋಗ ಅದನ್ನ ಅನುಷ್ಠಾನಗೊಳಿಸಿದ ಕಾರಣಕ್ಕಾಗಿ ಅವರಿಗೊಂದು ಸರ್ಕಾರಿ ನೌಕರರು ಒಂದು ಸನ್ಮಾನ ಹಮ್ಮಿಕೊಂಡಿದ್ದಾರೆ, ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಹೋಗ್ತಾ ಇದ್ದಾರೆ. ಅದರ ನೇರ ಪ್ರಸಾರ ದೃಶ್ಯಾವಳಿಗಳು ಸಾಧ್ಯ ಇದೆಯಾ ಅಲ್ಲಿ ನಿಮ್ಮಲ್ಲಿ? ನೋಡಿ ಸರ್, ಅಲ್ಲಿ ಇದೆಯಾ ಕ್ಯಾಮ್ರಾ? ಅಲ್ಲಿ ಅಲ್ಲಿಂದ ಅರಮನೆ ಮೈದಾನದಿಂದ ಕೂಡ ಮಾಹಿತಿಗಳನ್ನ ಕಲೆ ಹಾಕಿ ಕೊಡ್ತಾ ಇರ್ತೀನಿ. ಎಸ್, ಸಿದ್ದರಾಮಯ್ಯನವರು ಹೋಗ್ತಾ ಇರುವಂತ ದೃಶ್ಯ ತಮ್ಮ ನಿವಾಸದಿಂದ ಈಗ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. JP ಸರ್ ಹೇಳ್ತಾ ಇದ್ರು, ತಾನು ಡಿಸ್ಟರ್ಬ್ ಆಗಿಲ್ಲ ಅನ್ನೋದನ್ನ ತೋರಿಸೋದಕ್ಕ, ಅಥವಾ ಇದು ನಾನು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿಲ್ಲ, ಇದು ನನಗೇನೂ ಆಗಲ್ಲ, ನಾನು ಬಹಳ ಕ್ಲಿಯರ್ ಆಗಿದ್ದೀನಿ ಮತ್ತು ಪ್ರಾಂಪ್ಟ್ ಆಗಿದ್ದೀನಿ ಅನ್ನೋ ಒಂದು ಸಂದೇಶವ. ಏನೇ ಆದರೂ ಕೂಡ ನಾನು ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ, ಜಗ್ಗೋದಿಲ್ಲ ಅನ್ನೋ ಒಂದು ಸಂದೇಶವ ಮಾನ್ಯ ಸಿದ್ದರಾಮಯ್ಯನವರು ಈಗ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ರಿ. ಒಂದು ಕಡೆಯಲ್ಲಿ ಮೈಸೂರಿನಲ್ಲಿ ಪ್ರತಿಭಟನೆ, ಮತ್ತೊಂದು ಕಡೆಯಲ್ಲಿ BJP ನಾಯಕರು ಹೇಳ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿದೆ, ರಾಜೀನಾಮೆ ಕೊಡಲಿ ಅಂತೇಳಿ. ನೋಡಿ, ಕ್ಲಿಯರ್ ವಿಜುವಲ್ ಇದು. ಸಿದ್ದರಾಮಯ್ಯನವರು ಮುಂದ್ಗಡೆ ಕೂತಿದ್ದಾರೆ, ಮೊಬೈಲ್ ನೋಡ್ತಾ ಇದ್ದಾರೆ. ಹಿಂದ್ಗಡೆ ಮುನಿಯಪ್ಪ ಅವರಿದ್ದಾರೆ. ಸಿದ್ದರಾಮಯ್ಯನವರ ವೆಹಿಕಲ್ನ ಹಿಂದೆ ಮುಂದೆ ಎಸ್ಕಾರ್ಟ್ ಪೊಲೀಸ್ ಬಂದೋಬಸ್ತು ವಾಹನಗಳೇನು ಹೋಗ್ತಾ ಇದ್ದಾವೆ, ಎಸ್ಕಾರ್ಟ್ ವಾಹನಗಳು ಹೋಗ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅವರ ಹಾವಭಾವ. ಸರ್ ಹೇಳ್ತಾ ಇದ್ರು ಬಾಡಿ ಲ್ಯಾಂಗ್ವೇಜ್ ಮ್ಯಾಟರ್ಸ್ ಅಂತೇಳಿ. ಅವರ ಹಾವಭಾವ ನೋಡಿದ್ರೆ ನೋಡಿ, ಇದೇ ಫಾರ್ಚುನರ್ ವಾಹನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಮೊಬೈಲ್ ನೋಡ್ತಾ ಇದ್ದಾರೆ, ಮೊಬೈಲಲ್ಲಿ ಏನೋ ಒಂದು ಪೇಪರ್ ನೋಡ್ತಾ ಇದ್ದಾರೆ. ಬಹುಶಃ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಅನುಮತಿ ಪತ್ರ ಆಗಿರ್ಬೋದಾ ಅಂತ. ಸಿದ್ದರಾಮಯ್ಯನವರು ಇದ್ದಾರೆ, ಹಿಂದ್ಗಡೆ ಮುನಿಯಪ್ಪ ಅವರು, ಮಧು ಬಂಗಾರಪ್ಪನವರಿದ್ದಾರೆ ಹಿಂದ್ಗಡೆ ಸಿದ್ದರಾಮಯ್ಯನವರ ಕಾರ್ನಲ್ಲಿ. ಸಿದ್ದರಾಮಯ್ಯನವರು ಮುಂದ್ಗಡೆ ಕೂತ್ಕೊಂಡು ಒಂದು ಪೇಪರ್ ಇಟ್ಕೊಂಡಿದ್ದಾರೆ. ಪೇಪರ್ ಇಟ್ಕೊಂಡು ಏನೂ ಹಾಗೆ ಅಧ್ಯಕ್ಷರ ಫಸ್ಟ್ ರಿಯಾಕ್ಷನ್. ಬಿಜೆಪಿ ರಾಜ್ಯಪಾಲರು ಇರುವ ಕಡೆಗಳಲ್ಲಿ ಈ ರೀತಿಯಾಗಿ ಕಿರುಕುಳ ಜಾಸ್ತಿ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ನೋಡಿ, ಬಿಜೆಪಿ ರಾಜ್ಯಪಾಲ ಇಂತಹ ಕಿರುಕುಳ ಜಾಸ್ತಿ ಆಗಿದೆ. ಬಿಜೆಪಿ ನೋಡಿ, ಇದರಲ್ಲಿ ಷಡ್ಯಂತ್ರ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಪಾಲರು ಇರುವಂತಹ ಕಡೆಗಳಲ್ಲಿ ಇಂಥ ಕಿರುಕುಳ ಜಾಸ್ತಿ ಆಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರ ಬಗ್ಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಪಾಲರಿಂದ ಕಿರುಕುಳ ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಬಿಜೆಪಿಯ ರಾಜ್ಯಪಾಲರಿದ್ದಾರೋ ಅಂಥ ರಾಜ್ಯಗಳಲ್ಲಿ ಇದು ಮಾಮೂಲಾಗಿ ಹೋಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ರಾಜ್ಯಪಾಲರು ಒಂದು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂತ ಈ ವಿಚಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಂಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಅರಮನೆ ಮೈದಾನಕ್ಕೆ ತೆರಳಿದ್ದಾರೆ CM. ಪೂರ್ವ ನಿಗದಿಯಾದ ಕಾರ್ಯಕ್ರಮದ ನಿಮಿತ್ತ ಪ್ರಾಸಿಕ್ಯೂಷನ್ ಟೆನ್ಷನ್ನ ನಡುವೆ 7ನೇ ವೇತನ ಆಯೋಗವನ್ನು ಜಾರಿಗೊಳಿಸಿರೋದಕ್ಕಾಗಿ ಸರ್ಕಾರಿ ನೌಕರರು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ CMಗೆ. CM ಪೂರ್ವ ನಿಗದಿಯಾಗಿದ್ದಂಥ ಕಾರ್ಯಕ್ರಮ, ಅರಮನೆ ಮೈದಾನದಲ್ಲಿ ಪೂರ್ವ ನಿಗದಿಯಾದಂಥ ಕಾರ್ಯಕ್ರಮಕ್ಕೆ
ಸಿದ್ದರಾಮಯ್ಯನವರು ತೆರಳುತ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಎಲ್ಲ ಪ್ರಾಸಿಕ್ಯೂಷನ್ ಗೊಂದಲದ ನಡುವೆ, ಈ ಎಲ್ಲ ಟೆನ್ಷನ್ನ ನಡುವೆ ಸಿದ್ದರಾಮಯ್ಯನವರು ಏನೂ ಆಗಿಲ್ವೇನೋ ಅನ್ನೋ ರೀತಿಯಲ್ಲಿ ಹೋಗ್ತಾ ಇರುವಂಥ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ. ಸಿದ್ದರಾಮಯ್ಯನವರ ಕಾರು ಮೂವ್ ಆಗ್ತಾ ಇದೆ, ಕೈಯಲ್ಲೊಂದು ಪೇಪರ್ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಏನೂ ಆಗಿಲ್ಲ ಅಂಥೇಳಿ, ನೋ ಟೆನ್ಷನ್ ಅನ್ನೋ ರೀತಿಯಲ್ಲಿದ್ದಾರೆ ಸಿದ್ದರಾಮಯ್ಯ. ಸರ್ಕಾರಿ ನೌಕರರ ಅಭಿನಂದನಾ ಕಾರ್ಯಕ್ರಮ, 7ನೇ ವೇತನ ಆಯೋಗವನ್ನು ಜಾರಿಗೊಳಿಸಿರುವಂಥ ಸಿಎಂ ಈಗ ಅವರು ಅಕ್ರಮವಾಗಿ ಮೂಡಾದಿಂದ ಪತ್ನಿ ಹೆಸರಲ್ಲಿ ಪಡ್ಕೊಂಡಿರುವಂತಹ 14 ಸೈಟ್ಗಳ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಹೇಳಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ನೀಡಿದ್ದಾರೆ. ನಾನು ರಾಜ್ಯಪಾಲರ ಈ ನಿರ್ಧಾರವನ್ನು ಸ್ವಾಗತಿಸ್ತೇನೆ. ಸಿದ್ದರಾಮಯ್ಯ ಸಾಹೇಬರಿಗೆ 1 ತಿಂಗಳ ಹಿಂದೆ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ನೀವು ನಿಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ತೆಗೆದುಕೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶವನ್ನು ಮಾಡಿ, ಒಬ್ಬರು ಸಿಟ್ಟಿಂಗ್ ಜಡ್ಜು ಅಥವಾ ಸಂತೋಷ್ ಹೆಗ್ಡೆ ಎನ್ ಕುಮಾರ್ ಅವರ ಕ್ಯಾಲಿಬರ್ ಇರುವಂಥ ಜಡ್ಜ್ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಿ ಎಲ್ಲ ಕಳ್ಳರು ಸಿಗಾಕೊಳ್ತಾರೆ ಅಂತ ಹೇಳಿದ್ದೆ. ಆದರೆ ಸಿದ್ದರಾಮಯ್ಯನವರಿಗೆ ನಾನು ಕಾಳಜಿಯುಕ್ತ ಸಲಹೆಯನ್ನು ಕೊಟ್ಟಿದ್ದವರಿಗೆ ಬಹುಶಃ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ಗಂಡಾಂತರವನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ. ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥದ್ದು ಕರ್ನಾಟಕ ರಾಜಕಾರಣದಲ್ಲಿ ನ್ಯೂಟ್ರಲ್, ಆಬ್ಜೆಕ್ಟಿವ್ ಆ್ಯಂಡ್ ನಾನ್ ಪಾರ್ಟಿಸನ್ ಇನ್ವೆಸ್ಟಿಗೇಷನ್ ಶುಡ್ ಬಿ ಕಂಡಕ್ಟೆಡ್ ಅಂತ ಹೇಳುವ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಸೊ ಅಲ್ಟಿಮೇಟ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದು ನಾಟ್ ಫಾರ್ ಪ್ರಾಸಿಕ್ಯೂಷನ್ ಇನ್ ಎ ಕೋರ್ಟ್ ಆಫ್ ಲಾ, ಬಟ್ ಫಾರ್ ಎ ಇನ್ವೆಸ್ಟಿಗೇಷನ್. ಆ್ಯಂಡ್ ಸೆಕ್ಷನ್ 17A ಪ್ರಕಾರ ಕೊಟ್ಟದ್ದು. 17A deals with a sanction to investigate by a police officer. So the effect of this sanction, according to me, is that it authorizes the police officers to investigate offences under the Prevention of Corruption Act against the Chief Minister. That is the position. ಸರ್, ಅಂದರೆ ಈ ಪರ್ಮಿಷನ್ 17(1) ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎ ಅಡಿಯಲ್ಲಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ CMಗೆ ಸಮನ್ಸ್ ಮಾಡಿ ಪೊಲೀಸ್ ಅಧಿಕಾರಿ ವಿಚಾರಣೆ ಮಾಡ್ಬೋದು, ಅಥವಾ ಬರೀ ಅಫೆನ್ಸ್ ಏನಿದೆ ಅಫೆನ್ಸ್ ಬಗ್ಗೆ ಮಾತ್ರ ವಿಚಾರಣೆ ಮಾಡಬೇಕು? ಇಲ್ಲ, ಈ ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡೋದು ಅಂದರೆ there will have to be a FIR and then they must investigate. That is the position. And in this case, Mr. Abraham's complaint itself says that he has already given a complaint to the Lokayukta police at Mysore, because